ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತಿಂದೊಂದು ವಿಡಿಯೋದಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಟ್ರೇಡ್ ಮೆಥಡ್, ಇದರಲ್ಲಿ ಏನು ಗ್ಯಾನು ಆ ಥರದ ವಿಶೇಷವಾದ ಏನೋ ಅಂತ ಇಲ್ಲ. ಬಟ್ ಸ್ಟಿಲ್ ಒಂದು ಸ್ಪೆಸಿಫಿಕ್ ಆಗಿ ಒಂದು ಈ ಥರ ಕಂಡೀಷನ್ ಇಟ್ಕೊಂಡು ಒಂದು ಟ್ರೇಡ್ ಸಿಕ್ಕಿದಾಗ ಒಂದು ಹೇಗೆ ಒಂದು ಮೂವ್‌ಮೆಂಟ್ ಇರುತ್ತೆ ಸ್ಟಾಕಲ್ಲಿ, ಈ ಥರ ಸ್ಟಾಕ್ಸ್‌ಗಳು ಕಂಡುಹಿಡಿಯೋದು ಹೆಂಗೆ? ಬೇರೆ ಬೇರೆ ಮೆಥಡ್ ಇದ್ದಾವೆ ಸ್ಟಾಕ್ಸ್ ಟ್ರೇಡ್ ತೊಗೊಳಕ್ಕೆ ಬೆಳಿಗ್ಗೆ ಓಪನಿಂಗಲ್ಲಿ ಕಂಡೀಷನ್ನು. ಸೊ ನನಗೆ ಅರ್ಲಿ ಎಂಟ್ರಿ ಸಿಕ್ಕಿದಾಗ ನಮಗೆ ಒಂದು ಒಳ್ಳೆ ಮೂಮೆಂಟ್ ಇರುತ್ತೆ, ಪ್ರೈಸ್ ಮೂಮೆಂಟ್ಗಳು. ಒಂದು ಲಿಕ್ವಿಡಿಟಿ ಪಾಯಿಂಟ್ ಆಫ್ ವ್ಯೂ ಒಂದು ಆ್ಯಕ್ಷನ್ ಇರ್ತವೆ. ಟೈಮ್ ಲೇಟ್ ಆದಂಗೆ ಜನ ಆಚೆ ಹೋಗ್ತಾ ಇರ್ತಾರೆ, ಅದರಲ್ಲಿ ಇನ್ಸ್ಟಿಟ್ಯೂಷನ್ ಇದ್ದು ಟ್ರ್ಯಾಪ್ ಮಾಡ್ತಾರೆ ರಿಟೈಲರ್ಸ್ನ. ಸೊ ಅದನ್ನು ಹೇಗೆ ಟ್ರೇಡ್ ತೊಗೊಳೋದು, ಈ ಥರದ್ದು ಒಂದು ವೆರಿ ಸ್ಪೆಷಲ್, ವೆರಿ ಯೂನಿಕ್ ಅಂತ ಹೇಳಲ್ಲ. ಮೋಸ್ಟ್ ಆಫ್ ದ ಪೀಪಲ್ ಎಲ್ಲ ಗೊತ್ತಿರುತ್ತೆ ಇದ್ರ ಬಗ್ಗೆ. ಸ್ಟಿಲ್ ಟ್ರೇಡ್ ತೊಗೊಳಕ್ಕೆ ಗೊತ್ತಿರಲ್ಲ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು. ಮುಖ್ಯವಾಗಿ ಈ ಥರ ಒಂದು ಮೆಥಡ್ ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು. ನಾನು ಎಜುಕೇಷನಲ್ ಪರ್ಪಸ್ಗಾಗಿ ಮಾಡಿರೋಂಥ ವಿಡಿಯೋ. ನೀವು ಬ್ಯಾಕ್ ಟೆಸ್ಟ್ ಮಾಡಿ ವರ್ಕ್ ಮಾಡಿ. ಸೊ ಒಂದೇ ಸಲ ಇವತ್ತು ಹೇಳ್ಕೊಟ್ಟೆ ನಾಳೆನೇ ವರ್ಕ್ ಮಾಡ್ತೀನಿ ಅಂತಿಲ್ಲ. ಸೊ ಹೇಗೆ ಸ್ಕ್ರೀನರ್ ಕ್ರಿಯೇಟ್ ಮಾಡೋದು ಎಲ್ಲ ಹೇಳ್ತಾ ಇದ್ದೀನಿ ಇದರಲ್ಲಿ. ಸೊ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತೊಗೊಂಡು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಯಾವುದೇ ಟ್ರೇಡಿಂಗಲ್ಲಿ ರಿಸ್ಕ್ ಇರುತ್ತೆ. ಹಾಗಾಗಿ ಒಂದು ಎಚ್ಚರಿಕೆಯಿಂದ ನೀವು ಇನ್ವೆಸ್ಟ್ಮೆಂಟು ಟ್ರೇಡಿಂಗ್ ಎಲ್ಲ ಮಾಡಬೇಕು. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ಕ್ರೀನರ್ ಹೋಗ್ತಾ ಇದ್ದೀನಿ. ಸೊ ಸ್ಕ್ರೀನರಿಂದ ನಾನು ಹೇಗೆ ಈ ಕಂಡೀಷನ್ ಏನು ಅಂತ ಹೇಳ್ತೀನಿ ಫಸ್ಟು. ಸೊ ಒಂದು ಸ್ಟಾಕ್ ಅಶೋಕ್ ಲೈಲ್ಯಾಂಡ್ ತೊಗೊಂಡಿದ್ದೀನಿ. ಅಶೋಕ್ ಲೈಲ್ಯಾಂಡ್ ಇವಾಗ ನೋಡಿ ಕಳೆದ 22ರಿಂದ ಒಂದು ಡೌನ್ ಸೆಗ್ಮೆಂಟಲ್ಲಿ ಹೋಗ್ತಾ ಇದೆ, ಡೌನ್ 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 ಆಗ್ತಾ ಇದೆ. ಯೂಶಲಿ ಇದು 4 to 5 ಡೇಸ್ ಹೋಗುತ್ತೆ. ಸೆವೆಂತ್ ಡೇ ಇಲ್ಲೇನಾದರೂ ಆದರೆ NR7 ಈ ಥರದಲ್ಲಿ ಆಗುತ್ತೆ, ನ್ಯಾರೋ ರೇಂಜ್ ಕ್ರಿಯೇಟ್ ಆಗಿಬಿಟ್ಟು ಸೊ ಲಿಕ್ವಿಡ್ ಕಂಪ್ಲೀಟಾಗಿ ಇದಾಗ್ತವೆ. ಯೂಶಲಿ 7th ಅಥವಾ 9, 12 ಈ ಥರ ಡ್ಯೂಸ್ಗಳು ಕಂಟಿನ್ಯೂಸ್ ಆಗಿ ರನ್ ಆಗಲ್ಲ. ಸೊ ಸಡನ್ನಾಗಿ ಒಂದು ಟ್ರೆಂಡ್ ಚೇಂಜ್ ಆಗುತ್ತೆ, ಬೇಕಿದ್ರೆ ಇಲ್ಲೂ ನೋಡ್ಬೋದು. ಸೊ ಇಲ್ಲಿ ಒಂದು ಆಲ್ಟರ್ನೇಟ್ ಇತ್ತು, ಕಂಟಿನ್ಯೂಸ್ ಆಗಿ ಯಾವುದೂ ಇಲ್ಲ. ಕಂಟಿನ್ಯೂಸ್ ಆಗಿ ಇಲ್ಲಿ ನೋಡಿ 3 ಮತ್ತೆ ಒಂದು ಬ್ರೇಕ್ ಸಿಕ್ತು, 3 ಆದಮೇಲೆ ಬ್ರೇಕ್ ಆಯಿತು. ಸೊ NR7, NR9, NR12 ಈ ಥರದ್ದು ನ್ಯಾರೋ ರೇಂಜ್ಗಳು ಸುಮಾರು ಇರ್ತವೆ. ಸೊ ಬಟ್ ಸ್ಟಿಲ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ ಇದು. ಇವತ್ತಿಗೆ 6ನೇ ದಿವಸ ಕಂಪ್ಲೀಟಾಗಿ ಫಾಲ್ ಆಗಿದೆ ಇದು. ಆ ಟ್ರೇಡಿಂಗ್ ಡೇಸಲ್ಲೂ ಡೌನ್ ಸೈಡ್ ಬಂದಿದೆ. ಸೊ ಈ ಥರ ಟ್ರೇಡ್ ಸಿಕ್ಕಿದಾಗ ಏನು ಮಾಡ್ಬೋದು, ಹೆಂಗೆ ಇದು ಮಾಡ್ಬೋದು, ಇದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳೋಣ. ಸೊ ನ್ಯಾರೋ 7 ರೇಂಜ್ ಏನಿದೆ ಹೋಗ್ಲೇಬೇಕಂತಿಲ್ಲ. ಬಟ್ ಜನರಲ್ ಆಗಿ ಈಗ ಕಂಡೀಷನ್ ಏನಪ್ಪ ಅಂದರೆ ಓಪನ್ ಇಸ್ ಈಕ್ವಲ್ ಟು ಹೈ ಆ್ಯಂಡ್ ಓಪನ್ ಇಸ್ ಈಕ್ವಲ್ ಟು ಲೋ. ಸೊ ಇವತ್ತು ನೋಡಿ ಇಲ್ಲಿ 23ಕ್ಕೆ 22ರಿಂದ ತಗೋಣ. 22ಕ್ಕೆ ಒಂದು ಹೈ ಫಾರ್ಮ್ ಆಯಿತು, ಅಲ್ಲಿಂದ ಒಂದು ಲೋ ಫಾರ್ಮ್ ಆಯಿತು, ಓಪನ್ ಇಸ್ ಈಕ್ವಲ್ ಟು ಲೋ. ಸೊ ಇದಕ್ಕಿಂತ ಇದು ಲೋ ಆಯಿತು, ಬಟ್ ಎಕ್ಸಾಕ್ಟಾಗಿ ಲೋ ಅಂತಿಲ್ಲ, ಮತ್ತೆ ಲೋ ಆಗ್ತಾ ಇದೆ. ಓಪನ್ ಇಸ್ ಈಕ್ವಲ್ ಟು ಲೋ ಎಕ್ಸಾಕ್ಟ್ ಅಂತಲ್ಲ. ಸೊ ಕಂಡೀಷನ್ನು ಇದಕ್ಕೆ ಪ್ರೀವಿಯಸ್ ಕ್ಲೋಸಿಂಗಿಂತ ಕೆಳಗಡೆ ಬಂದಿರಬೇಕು ನನಗೆ. ಸೊ ಆ ಕಂಡೀಷನ್ ಹೇಗೆ ಡಿಫೈನ್ ಮಾಡೋವಂಥದ್ದು ಅದನ್ನು ಸ್ಕ್ರೀನರ್ಗೆ ಹೋಗ್ತಾ ಇದ್ದೀನಿ, ಚಾಟಿಂಗು. ಸೊ ನಾನು ಚಾಟಿಂಗ್ ಸ್ಕ್ರೀನರು ಫಸ್ಟಿಂದ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ಕಂಡೀಷನ್ನು ನನಗೆ ಏನಂದರೆ, ನನ್ನ 100% ಪ್ರೋಗ್ರಾಮಿಂಗ್ ನಾಲೆಜ್ ಏನೂ ಇಲ್ಲದೆ ಇರೋದು ಬೇಕಾಗಿಲ್ಲ, ನಾವು ಏನು ಮಾತಾಡ್ತೀವೋ ಹಾಗೆ ಇರೋದು. ಸೊ ಓಪನ್ ಇಸ್ ಈಕ್ವಲ್ ಟು ಹೈ ಆರ್ ಓಪನ್ ಇಸ್ ಈಕ್ವಲ್ ಟು ಲೋ. ಈ ಜನರೇಟ್ ಅಂತ ಕೊಟ್ಟರೆ ಸೊ ಡೈಲಿ ಓಪನಿಂಗ್ ಪ್ರೈಸ್ ಈಕ್ವಲ್ ಟು ಹೈ, ಡೈಲಿ ಓಪನಿಂಗ್ ಪ್ರೈಸ್ ಈಕ್ವಲ್ ಟು ಲೋ ಅಂತ ಬರುತ್ತೆ. ಬಟ್ ಇದು ಕ್ಯಾಶ್ ಸೆಗ್ಮೆಂಟ್ ಆಗಿರೋದ್ರಿಂದ ನಾನು ಫ್ಯೂಚರ್ಗೆ ಹಾಕ್ಕೊಬೇಕು. ಸೊ ಇದಕ್ಕೆ ಇದು ಮಾಡಿಕೊಂಡು ಮತ್ತೆ ಇಲ್ಲಿ ಪಾಸ್ ಆಲ್ ಕಂಡೀಷನ್ ಅಂತ ಬಂದಿರುತ್ತೆ. ಈ 2 ಕಂಡೀಷನ್ನು ಮೀಟ್ ಆದರೆ ಮಾತ್ರ ರನ್ ಕೊಡುತ್ತೆ, ರಿಸಲ್ಟ್ ಬರಲ್ಲ ಜನರಲ್ ಆಗಿ. ಸೊ ಪಾಸ್ ಎನಿ ಒನ್ ಅಂತ ಕೊಡಬೇಕು ಇಲ್ಲಿ. ಎನಿ ಒನ್ ಕೊಟ್ಟಾಗ ಇದನ್ನು ಸೇವ್ ಮಾಡಿ ರನ್ ಕೊಟ್ಟರೆ, ಸೇವ್ ಮಾಡ್ಕೊಳ್ಳಿ ನೀವು. ರನ್ ಕೊಟ್ಟಾಗ ನೋಡಿ ಇಷ್ಟು ಸ್ಟಾಕ್ ಬಂದಿರುತ್ತೆ. ಮೋತಿಲಾಲ್ ಓಸ್ವಾಲ್ ಬಂದಿದೆ. ಮತ್ತು ಮೇಯ್ನ್ ಏನಂದರೆ ಇಲ್ಲಿ ಬೇಸಿಕಲಿ ಇವಾಗ ಆಲ್ಮೋಸ್ಟ್ 46 ಸ್ಟಾಕ್ ಬಂದಿದೆ. ಇದರಲ್ಲಿ ಓಪನ್ ಇಸ್ ಈಕ್ವಲ್ ಟು ಹೈ, ಓಪನ್ ಇಸ್ ಈಕ್ವಲ್ ಟು ಲೋ ನಂಗೆ ಗೊತ್ತಿಲ್ಲ ಯಾವುದೇನಿದೆ.
ಸೊ ರ್ಯಾಂಡಮ್ ಆಗಿ ಕೊಟ್ಟಿರುತ್ತೆ. ನನಗೆ ಒಂದೇ ಒಂದು ಬೇಕು ಅಂತಿದ್ರೆ ಓಪನ್ ಈಸ್ ಈಕ್ವಲ್ ಟು ಹೈ ಅಂತ ಕೊಟ್ಟರೆ, ಸೊ ನೆಸ್ಲೆ ಬಂದಿದೆ. ನೆಸ್ಲೆ ವಾಲ್ಯೂಮು ನೋಡ್ಕೊಬೇಕು, ವಾಲ್ಯೂಮ್ ಇಂಪಾರ್ಟೆಂಟ್ ಇಲ್ಲಿ. ಸೊ ಸುಜ್ಲಾನು, ನೆಸ್ಲೆ ಈ ಥರದ್ದೆಲ್ಲ ಬರ್ತವೆ. ಸೊ ಇವಾಗ ನಾನು ಇದ್ರ ಪ್ರಕಾರ ಕೆನರಾ ಬ್ಯಾಂಕ್ ತೊಗೊಳ್ತಾ ಇದ್ದೀನಿ ಎಕ್ಸಾಂಪಲ್ಗೆ ತೊಗೊಳಕ್ಕೆ. ಸೊ ಇದನ್ನ ಸೇವ್ ಮಾಡ್ತೀನಿ, ಲೈವ್ ಮಾರ್ಕೆಟ್ ಡೇಟಾ ತೋರ್ಸಂಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹಳೇದು ತೊಗೊಳೋಣ. ಸೊ ಇದನ್ನ ಸೇವ್ ಅಂತ ಮಾಡಿ ಹೈ ಲೋ ಕಂಡೀಷನ್ನು ಏನೋ ಸೇವ್ ಮಾಡಿ ಇದನ್ನ. ಸೊ ಇದು ಬೇಸಿಸ್ ಮೇಲೆ ನಾನು ಹಳೇದೊಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇದು ಬ್ಯಾಕ್ ಟೆಸ್ಟ್ ನೋಡುವಾಗ ಎನಿ ಒನ್ ಕಂಡೀಷನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಬ್ಯಾಕ್ ಟೆಸ್ಟ್ ಪ್ರಕಾರ ಒಂದು 3 ರಿಂದ 5 ತಿಂಗಳ ಡೇಟಾ ಹಿಂದೆ ತೊಗೊಳೋಣ. ಸೊ ಜನವರಿ ಟೈಮ್ದು ಒಂದು ಯಾವುದೋ ತೊಗೊಳೋಣ. ಸೊ ABB 2ನೇ ತಾರೀಕು ಡೇಟಾ ಬಂದಿದೆ, ಏನಾಗಿದೆ ನೋಡೋಣ, ಅದಾದಮೇಲೆ ನೋಡೋಣ. ಓಪನ್ ಈಸ್ ಈಕ್ವಲ್ ಟು ಹೈ ಲೋ, ಅದು ಕಂಡೀಷನ್ ನಂಗೆ ಗೊತ್ತಿಲ್ಲ ಏನಿದೆ ಅಂತ, ಅದನ್ನೇ ಹೇಳಿದ್ದು. ಸೊ ಪ್ರೀವಿಯಸ್ ಡೇಗಿಂತ ಕೆಳಗಡೆ ಹೋಗಿದ್ರೆ ಲೋ ಆಗುತ್ತೆ, ಪ್ರೀವಿಯಸ್ ಡೇಗಿಂತ ಮೇಲ್ ಹೋಗಿದ್ರೆ ಒಂದು ಹೈ ಆಗುತ್ತೆ. ಸೊ ಇದನ್ನೆಲ್ಲ ರಿಮೂವ್ ಮಾಡ್ತೀನಿ. ಡ್ರಾಯಿಂಗ್ ರಿಮೂವ್ ಇಲ್ಲಿ ಕೊಡಿ, ರಿಮೂವ್ ಡ್ರಾಯಿಂಗ್ಸು. ಸೊ ನನಗೆ ಬೇಕಾಗಿರೋದು 2ನೇ ತಾರೀಕು. ಸೊ 2ನೇ ತಾರೀಕು ಓಪನ್ ಇಸ್ ಈಕ್ವಲ್ ಟು ಹೈ ಆಗಿದೆ ಇದ್ರ ಪ್ರಕಾರ, ಯಾಕಂದ್ರೆ ಪ್ರೀವಿಯಸ್ ಡೇಗಿಂತ ಒಂದು ಹೈ ಹೋಗಿದೆ. ಅದು ಕಂಡೀಷನ್ ಏನಂತ ನೋಡೋಣ. ಸೊ ಜನರಲ್ ಆಗಿ ಏನಾಗುತ್ತೆ, ನಾನು ಪ್ರೀವಿಯಸ್ ಡೇದು ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಬೇಕು. 1ನೇ ತಾರೀಕು ಬಂದಿತ್ತು, 2ನೇ ತಾರೀಕು ಇದು ರಿಸಲ್ಟ್ ತೋರಿಸ್ತಾ ಇರೋದು. ಸೊ 1ನೇ ತಾರೀಕು ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ನೋಡೋಣ. ಸೊ ಯಾವ ಥರ ಹೋಗುತ್ತೆ ನೋಡೋಣ 1ನೇ ತಾರೀಕು. ಸೊ ಇದನ್ನ ಟೈಮ್ ಫ್ರೇಮು ನೀವು 5 ಮಿನಿಟ್ಸ್ ಇಟ್ಕೊಳ್ಳಿ. 2ನೇ ತಾರೀಕು ಹೋಗ್ಬೇಕು ನಾನು ಮೇಯ್ನಾಗಿ. ಯೂಶಲಿ ಟ್ರೇಡ್ ತೊಗೊಳೋರು ಲಾಂಗ್ ಪೊಸಿಷನ್ಗೆ ಹೋಗಬೇಕು. ಒಂದು ವೀಕ್ಲಿ ಕ್ಯಾರಿ ಮಾಡ್ತೀನಿ ಅಂದರೆ ಹಿಂದಿನ ದಿವಸದ ಹೈ ಆ್ಯಂಡ್ ಲೋ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅವತ್ತಿಂದ ಅವತ್ತೇ ಟ್ರೇಡ್ ತೊಗೊಳೋರು ಫಸ್ಟ್ 5 ಮಿನಿಟ್ಸ್ದು ಹೈ ಆ್ಯಂಡ್ ಲೋ ಮಾಡಬೇಕು. ಸೊ ಇಲ್ಲಿ ಏನಾಯಿತು ಅಂದರೆ ಅವತ್ತಿನ ದಿವಸ ಫುಲ್ ಟ್ರೇಡ್ ತೊಗೊಂಡಿಲ್ಲ, ಏನೇ ಒಂದು ಕಡೆ ಒಂದು ಸೈಡ್ ಬ್ರೇಕ್ ಆಗಿಲ್ಲ ಇದು. ಬಟ್ ನೆಕ್ಸ್ಟ್ ಟೈಮ್ ಬ್ರೇಕ್ ಆಗಿದ್ದು ಅಲ್ಲಿಗೆ ಇದು ಕೊಡ್ತು, ಮತ್ತೆ ಅಲ್ಲೇ ಸಪೋರ್ಟ್ ತೊಗೊಂಡು ಮತ್ತೆ ಅಲ್ಲೇ ಒಂದು ಮೇಲ್ಗಡೆ ಹೋಯ್ತು, ತಿರ್ಗಾ ಅಲ್ಲೇ ಸಪೋರ್ಟ್ ತೊಗೊಂಡು ಅಲ್ಲೇ ಸೌಂಟು. ವೆರಿ ಇಂಪಾರ್ಟೆಂಟು ಇದು. ಸೊ ಅಲ್ಲಿಂದ ಮೇಲ್ ಹೋಗಿ ಮತ್ತೆ ಅಲ್ಲಿಂದ ಬ್ರೇಕ್ ಆಗಿ ತಿರ್ಗಾ ಅಲ್ಲಲ್ಲೇ ಸಪೋರ್ಟ್ ತೊಗೊಂಡು ತಿರ್ಗಾ ಅಲ್ಲಿ ಟಚ್ ಆಗಿ ಅದ್ರ ಮೇಲೆ ಹೋಗಿರುತ್ತೆ ಇದೆಲ್ಲ. ಬೇಕಿದ್ರೆ ಅಬ್ಸರ್ವ್ ಮಾಡಿ, ಈ ಒಂದೊಂದು ಕಂಡೀಷನ್ನು ಹೈ ಆ್ಯಂಡ್ ಲೋ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾನು ಮೂವ್ ಆಗೋಯ್ತು. ಇದು ಮ್ಯಾಕ್ಸಿಮಮ್ ಪೈನ್, ಡಿಲೀಟ್ ಪೈನ್ ಆದರೆ ಇಂಡಿಕೇಟರ್ ಹೊಟ್ಟೋಯ್ತು. ಓಕೆ, ಇಂಡಿಕೇಟರ್ ಹೋದ್ರೂ ಪರವಾಗಿಲ್ಲ ನನಗೆ. ಸೊ ಈ ಥರ ಒಂದು ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿದಾಗ ಚೆನ್ನಾಗಿ ಒಂದು ಇದು ಬರುತ್ತೆ. ಸೊ ABB ಫಸ್ಟಿಗೆ ವರ್ಕ್ ಆಗಿಲ್ಲ, ಸೆಕೆಂಡ್ಗೆ. ಸೊ ಬೇರೆ ಒಂದು ಯಾವುದೋ ಸ್ಟಾಕ್ ತೊಗೊಳ್ಳೋಣ. ಎಕ್ಸೈಡು ನನಗೆ ಇದಿರಲ್ಲ, ಲಿಕ್ವಿಡಿಟಿ ಪ್ರಾಬ್ಲಮ್ ಇರ್ತವೆ. ಸೊ ಇದ್ರ ಪ್ರಕಾರ ನೋಡೋದಾದರೆ ಏಷ್ಯನ್ ಪಾಯಿಂಟ್ ಇರ್ಬೋದು ಅಥವಾ LIC ಹೌಸಿಂಗ್ ಫೈನಾನ್ಸು. ಇನ್ನೊಂದು ಕಂಡೀಷನ್ ಏನಂದರೆ ಇದೇನಾದರೂ ನ್ಯೂಸಲ್ಲಿ ಒಂದು ರಿಫ್ಲೆಕ್ಟ್ ಆಗ್ತಿದ್ರೆ, ಎಸ್ಪೆಷಲಿ ಮನಿ ಕಂಟ್ರೋಲು ಅಥವಾ ನಿಮ್ಮ ಯಾವುದೇ ಒಂದು ಟಾಪ್ ಗೇನರ್ಸ್ ಟಾಪ್ ಲೂಸರ್ಸ್ ಈ ಥರದ್ದೆಲ್ಲ ನೋಡಿದಾಗ ಏನಾದರೂ ರಿಫ್ಲೆಕ್ಟ್ ಆಗಿ ಒಂದು ಈ ಸ್ಕ್ಯಾನ್ದು ಮ್ಯಾಚ್ ಆಗಿದೆ ಅಂದರೆ ಅದರಲ್ಲಿ ನಿಮಗೆ ಹೈಯೆಸ್ಟ್ ಮೊಮೆಂಟಮ್ ಇರ್ತವೆ. ಸೊ ಹಾಗಾಗಿ ನೋಡ್ಕೊಬೇಕು. ಸೊ ನೆಕ್ಸ್ಟ್ ನಾನು ಒಂದು ಎಕ್ಸಾಂಪಲ್ಗೆ ಏಷ್ಯನ್ ಪಾಯಿಂಟ್ಸ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಮೂಮೆಂಟ್ ಇರುತ್ತೆ ಇದರಲ್ಲಿ. ಏಷ್ಯನ್ ಪಾಯಿಂಟ್ಗಿಂತ ನನಗೆ ಲಿಕ್ವಿಡಿಟಿ ಒಂದು ಕಂಡೀಷನು ಮತ್ತು ನನಗೆ ಬೀಟಾ ಆಗಿರ್ಬೇಕು ಜಾಸ್ತಿ. ಸೊ ಮೂಮೆಂಟು ಇರಬೇಕು, ಮೊಮೆಂಟಮ್ಮು ಇರಬೇಕು ಎರಡು. ಸೊ ನೋಡೋಣ ಯಾವುದೇದು ಹೋಗಿದೆ ಅಂತ. ಸೊ ಐನಾಕ್ಸ್ ವಿಂಡೋ ಈ ಥರದ್ದೆಲ್ಲ ಬಂದಿರಲ್ಲ. ಸೊ ಇದು ಆವಾಗ ಮೋತಿಲಾಲ್ ಒಸ್ವಾಲ್ ಎಲ್ಲ ರೀಸೆಂಟಾಗಿ ಆ್ಯಡ್ ಆಗಿದ್ದು, ಬಟ್ ಸ್ಟಿಲ್ ಬ್ಯಾಕ್ ಟೆಸ್ಟಲ್ಲಿ ಇದು ಬರ್ತಾ ಇದೆ. ಸೊ ತಲೆ ಕೆಡಿಸ್ಕೊಂಬಿಡಿ.
ಸೊ ತುಂಬ ಒಂದು ಚೆನ್ನಾಗಿರೋ ಸ್ಟಾಕ್ ಬಂದಿಲ್ಲ ಇದು. ನೋಡೋಣ, ಬ್ಯಾಂಕ್ ಆಫ್ ಬರೋಡಾನೇ ನೋಡೋಣ. ಸೊ ನನಗೆ ಏನಂದರೆ ಮೂಮೆಂಟ್ ಇದ್ರೆ ಆಯಿತು. ಸೆಕೆಂಡ್ ಹಿಂದಿನ ದಿವಸದ್ದು ಲೋ ಮಾರ್ಕ್ ಮಾಡ್ಕೊಳೋದು, ಹೈ ಆ್ಯಂಡ್ ಲೋ, ಮತ್ತು ಅವತ್ತಿಂದು ಫಸ್ಟ್ 5 ಮಿನಿಟ್ಸ್ ಲೋ, ಹೈ ಆ್ಯಂಡ್ ಲೋ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಸೊ ಫಸ್ಟ್ಗೆ ಹಿಂದಿನ ದಿವಸದ್ದು ಹೈ ಆ್ಯಂಡ್ ಲೋ ಮಾರ್ಕ್ ಮಾಡೋಣ. ಸೊ 1ನೇ ತಾರೀಕು ಹೋಗ್ಬೇಡ ಅಲ್ಲಿಗೆ, ಡೇಟು 1ನೇ ತಾರೀಕು ಹೋಗಬೇಕು. 2ನೇ ತಾರೀಕು ಯಾವ ಕಡೆ ಬ್ರೇಕ್ ಆಗುತ್ತೆ ಅಂತ ನೋಡೋಣ. ಅದು ಯೂಶಲಿ ಅದು ಅಲ್ಲಿಂದ ಅಲ್ಲಿಗೆ ಸೆಕೆಂಡ್ ಇದು ಫಸ್ಟ್ ಇದು. ಸೊ ಓಪನ್ ಈಸ್ ಈಕ್ವಲ್ ಟು ಹೈ ಆಗಿದೆ ಇಲ್ಲಿ ಇದ್ರ ಪ್ರಕಾರ. ಬಟ್ ಸ್ಟಿಲ್ ಅದನ್ನ ನೋಡೋಣ, 5 ನಿಮಿಷಕ್ಕೆ ಹೋಗಿ ನೋಡೋಣ ಹೆಂಗಾಗಿದೆ ಅಂತ. ಸೊ ಇದ್ರ ಪ್ರಕಾರ ನನಗೆ 5 ನಿಮಿಷದ್ದು ಫಸ್ಟ್ ದಿವಸದ್ದು ಇದು ಬರಬೇಕು. ಸೆಕೆಂಡಿಗೆ ಹೋಗ್ಬೇಕು. ಈಗ ಸೆಕೆಂಡಿಗೆ ನನ್ನ ರಿಸಲ್ಟ್ ಸ್ಕ್ಯಾನರಲ್ಲಿ ಬಂದಿದ್ದು. ಸೊ ಓಪನ್ ಈಸ್ ಈಕ್ವಲ್ ಟು ಹೈ ಇಲ್ಲಾಗಿದೆ. ಸೊ ಫಸ್ಟ್ದು 5 ನಿಮಿಷದ್ದು ಇದ್ರ ಕಡೆ ಬೇಕಾಗುತ್ತೆ, ಟ್ರೈ ಮಾಡ್ತು. ಬಟ್ ಅಗೇನ್ ಇದು ಒಳಗಡೆನೇ ಇದೆ, ಇದು ನೋಡಿದ್ರೆ ಗೊತ್ತಾಗುತ್ತೆ. ಇದು ಇಂಟ್ರಾಡೇ ಪ್ಲೇಯರ್ಸ್ಗೆ ಫಸ್ಟ್ 5 ಮಿನಿಟ್ಸ್ದು ಕ್ಯಾಂಡಲ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಯಾವಾಗ ಇಲ್ಲಿ ಇದು ಸಿಗಲಿಲ್ಲ ನೋಡಿ, ಜನರಲ್ ಆಗಿ ಇನ್ನೊಂದು ಕಂಡೀಷನ್ ಮೇಲೂ ವರ್ಕ್ ಮಾಡ್ಬೋದು. ಲಾಂಗ್ ಟ್ರೇಡ್ ತೊಗೊಳೋರು ತುಂಬ ಒಂದು ದೊಡ್ಡ ವ್ಯೂ ಇಟ್ಕೊಂಡಿದ್ರೆ ಈ ಹೈ ಬ್ರೇಕ್ ಆದರೆ ತೊಗೊಬೋದು. ಇಲ್ಲ ನನಗೆ ರಿವರ್ಸ್ ಟ್ರೇಡ್ ತೊಗೊತೀನಿ ಅಂದರೆ ಹತ್ರ ಲೋಗೆ ಯಾವಾಗ ಟಚ್ ಆಗುತ್ತೋ ಆವಾಗ ಎಂಟ್ರಿ ತೊಗೊಬೋದು, ಆ ಕಂಡೀಷನು ಇದೆ. ಇಲ್ಲ ನಾನು ಫಿಬಿನಾಶಿ ಬೇಸ್ಡ್ ತೊಗೊತೀನಿ ಅಂದರೂ ಓಕೆ, 2, 3, 6 ಇಲ್ಲೆಲ್ಲ ಬರುತ್ತೆ. ಸೊ ಅದನ್ನು ಇಲ್ಲಿ ಹಾಕಿ ತೋರಿಸ್ತೀನಿ. ಸೊ 2618 2336 ಯಾವ ಸೈಡ್ ಬ್ರೇಕ್ ಆಗುತ್ತೋ ಅದು ನೋಡಿ. ಇಲ್ಲಿ ಎಂಟ್ರಿ ಸಿಕ್ಕಿದ್ನು ಅಲ್ಲೇ ಸಪೋರ್ಟ್ ತಗೊಳುತ್ತೆ. ಸ್ಟಾಪ್ ಲಾಸ್ ತುಂಬ ಕಮ್ಮಿ ಇರುತ್ತೆ ನೋಡಿ. ಅಲ್ಲಿಂದ ಹೋಗಿದ್ದು 302 ಇಂದ ಇದಾಗಿದ್ದು ನೆಕ್ಸ್ಟ್ ಡೇ ಆಗಿ 2 ದಿವಸ ಫುಲ್ ಅಲ್ಲೇ ಇತ್ತು ಹೆಚ್ಚು ಕಮ್ಮಿ. ಸೊ ಆಮೇಲೆ ವಾಪಸ್ ಇಲ್ಲೇ ಟಚ್ ಆಗಿ ಟ್ರೈ ಮಾಡ್ತು. ಒನ್ಸ್ ಯಾವಾಗ ಇದು ಟಚ್ ಆಯಿತು ಈ ಲೋಲೇ ಟಚ್ ಆಗುತ್ತೆ, ತಿರ್ಗಾ ಅಲ್ಲಿಂದ ಮತ್ತೆ ಬ್ರೇಕ್ ಆಗುತ್ತೆ, ತಿರ್ಗಾ ಅಲ್ಲೇ ಸಪೋರ್ಟ್ ತೊಗೊಳುತ್ತೆ, ತಿರ್ಗಾ ಅಲ್ಲೇ ಕೆಳಗಡೆ ಬಂತು ಅಂದರೆ ಒಂದು ಬಿಗ್ ಫಾಲ್ ಆಗುತ್ತೆ. ಆಮೇಲೆ ತುಂಬ ಕೆಳಗಡೆ ಹೋಯ್ತು ಅಂದರೆ ತುಂಬ ಕೆಳಗಡೆ ಹೋಗ್ಬಿಡುತ್ತೆ ನೋಡಿ. ಈ ಒಂದು 1 ಮಿನಿಟ್ ಟೈಮ್ ಫ್ರೇಮ್ದು ಮೀನ್ಸ್ 1 ಡೇದು ಹೈ ಲೋ ಇದು ಇಂಪಾರ್ಟೆಂಟ್ ಆಗಿ ಇದಾಗ್ತವೆ. ಅದ್ರ ಮೇಲೆ ಹೋಗ್ತಾನೆ ಇದೆ, ಮತ್ತೆ ಅಲ್ಲೇ ಟ್ರೈ ಮಾಡುತ್ತೆ, ಮತ್ತೆ ಅಲ್ಲೇ ಸಪೋರ್ಟ್ ತೊಗೊಳುತ್ತೆ, ಅದ್ರೊಳಗೆ ಬರುತ್ತೆ, ತಿರ್ಗಾ ಮೇಲೆ ಎತ್ಕೊಳುತ್ತೆ. ಅಗೇನ್ ವರ್ಕ್ ಆಗ್ತಿದೆ ಸಪೋರ್ಟ್. ಸೊ ಎಲ್ಲ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ಗಳು ನಾವು ಅನ್ಕೊಂಡಂಗೆ ಇದಿರಲ್ಲ, ಏನೋ ಒಂದು ಕಂಟ್ರೋಲ್ ಮಾಡ್ತಾ ಇರತ್ತೆ. ಆಮೇಲೆ ದೊಡ್ಡ ಬ್ರೇಕ್ ಆಯಿತು, ಅಲ್ಲೇ ಸಪೋರ್ಟ್ ತೊಗೊಂಡು ಮತ್ತೆ ಅಲ್ಲೇ ಸಪೋರ್ಟ್ ತೊಗೊಂಡು ಮತ್ತೆ ಇದು ಬ್ರೇಕ್ ಆಯಿತು, ಒಂದು ತಿರ್ಗಾ ಅಲ್ಲೇ ಸಪೋರ್ಟ್ ತೊಗೊಂಡು ಇವಾಗ ಅದೆಲ್ಲ ಬ್ರೇಕ್ ಆಗಿ ಮೇಲೆ ಹೋಗ್ತಾ ಇದೆ. ತಿರ್ಗಾ ಅಲ್ಲೇ ಸಪೋರ್ಟ್ ತೊಗೊಳುತ್ತೆ, ಮತ್ತೆ ಕೆಳಗಡೆ ಹೋಗುತ್ತೆ, ತಿರ್ಗಾ ಕೆಳಗಡೆ ಹೋಗಿ ತಿರ್ಗಾ ಅಲ್ಲೇ ಅಟ್ಯಾಚ್ ಆಗುತ್ತೆ. ಇದು ಕೆಳಗಡೆ ಹೋಗ್ತಾ ಇರೋದು ಹಿಂದಿಂದ ಯಾವುದೋ ಒಂದು ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ ಆಗ್ತಾ ಇರುತ್ತೆ. ಸೊ ಕೆಳಗಡೆ ಹೋಗಿ ಮತ್ತೆ ಇದು ಒಳಗಡೆ ಬರಲಿಕ್ಕೆ ಟ್ರೈ ಮಾಡ್ತಾ ಇದೆ, ಬಟ್ ಬಂದಿಲ್ಲ ಇನ್ನು. ಸೊ ಹಾಗಾಗಿ 1ನೇ ತಾರೀಕು ಲೆಕ್ಕದಲ್ಲಿ ತೊಗೊಂಡಿದ್ರೆ 2ನೇ ತಾರೀಕು ವ್ಯಾಲಿಡ್ ಆಗಿತ್ತು ಅದು. ಸೊ 2ರಿಂದನೂ ಲೋ ಇಂದ ಫಾರ್ಮ್ ಆಗಿ ಒಂದು ಹೈ ಹೋದಾಗ ಒಂದು ಮೂಮೆಂಟ್ ಸಿಕ್ಕಿದ್ದು 5ನೇ ತಾರೀಕು 2 ದಿವಸ ಕ್ಯಾರಿ ಮಾಡ್ಬೋದಿತ್ತು. ಸೊ ಹಾಗಾಗಿ ಒಂದು ಈ ಥರ ಹೈ ಲೋ ಕಂಡೀಷನ್ ಇಟ್ಕೊಂಡು ಮಾಡ್ಬೋದು. ಸೊ ಬೇರೆ ಇನ್ನೊಂದು ದಿವಸದ ನೋಡೋಣ ಎಕ್ಸಾಂಪಲ್ಗೆ. ಸೊ ರ್ಯಾಂಡಮ್ ಆಗಿ ತೊಗೊತೀನಿ. ಒಂದು ಡಿಸೆಂಬರ್ 12ನೇ ತಾರೀಕು ಡಿಸೆಂಬರು ಫೋರ್ಸ್ ಮೋಟಾರ್ಸ್ ಬಂದಿದೆ. ನೋಡೋಣ ಫೋರ್ಸ್ ಮೋಟಾರ್ಸು ಏನಾಗಿದೆ ಅಂತ. ಮೇಯ್ನ್ ಕಂಡೀಷನ್ ಹೇಳಿದ್ದೀನಿ, ವಾಲ್ಯೂಮ್ ಚೆನ್ನಾಗಿರಬೇಕು. ವಾಲ್ಯೂಮ್ ಚೆನ್ನಾಗಿಲ್ಲ ಅಂದರೆ ವರ್ಕ್ ಮಾಡಿಬಿಡಿ. ವಾಲ್ಯೂಮು ಇದು ಆವತ್ತಿನ ದಿವಸದಲ್ಲಿ ಬರುತ್ತೆ. ನೀವು ಏನಾದರೂ ಪ್ರೀಮಿಯಂ ಯೂಸರ್ ಆಗಿದ್ದರೆ ಇದು ಅಡಿಷ್ನಲ್ ರಿಪೋರ್ಟಲ್ಲಿ ಸಿಗುತ್ತೆ ನಿಮಗೆ. ಎಕ್ಸೆಲ್ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದು. ನಾನು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿದ್ದೀನಿ, ಸದ್ಯಕ್ಕೆ ಬೇಕಾಗಿಲ್ಲ ನನಗೆ. ಸೊ ಬ್ಲೂ ಸ್ಟಾರ್ ನೋಡೋಣ, ಫೋರ್ಸ್ ಮೋಟಾರ್ಸ್ಗಿಂತ ಬ್ಲೂ ಸ್ಟಾರ್ ಇಂಟ್ರೆಸ್ಟಿಂಗ್ ಇದೆ ನನಗೆ. ಸೊ ಬ್ಲೂ ಸ್ಟಾರ್ಗೆ ಹೋಗೋಣ. ಬ್ಲೂ ಸ್ಟಾರ್ 12ನೇ ತಾರೀಕು ಡಿಸೆಂಬರ್ಗೆ ಹೋಗಬೇಕು. 11ನೇದು ಹಿಂದಿನ ದಿವಸದ್ದು ಒಂದು ಮಾರ್ಕ್ ಮಾಡಿ ಇಟ್ಕೊಬೇಕು ಲೆವೆಲ್ಗೆ. ಇದು 1 ಡೇ ಟೈಮ್ ಫ್ರೇಮಲ್ಲಿ 11ನೇ ತಾರೀಕು ಓಪನ್ ಈಸ್ ಈಕ್ವಲ್ ಟು ಹೈ ಆಗಿದೆ. ಇಲ್ಲಿ 12th ಪ್ರಕಾರ ಇದ್ರು ಮೇಲೆ ಹೋಗ್ತಾ ಇದೆ. ಸೊ ಮೇಲೆ ಹೋಗಿದ್ದು ಒಂದು ಅದ್ರ ಮೇಲೆ ಹೋಗ್ತಾ ಇರುತ್ತೆ, ಅದ್ರ ಕೆಳಗಡೆ ಸಪೋರ್ಟ್ ತೊಗೊಳುತ್ತೆ ಮಧ್ಯ ನೋಡಿ, ಅಲ್ಲೇ ತೊಗೊಳ್ತಾ ಇರುತ್ತೆ. ಓಪನ್ ಅದು ಕೆಳಗಡೆ ಬಿತ್ತು, ತಿರ್ಗಾ ಅಲ್ಲೇ ಸಪೋರ್ಟ್ ತೊಗೊಂಡು ಕೂತಿದೆ ಇವಾಗ. ಸೊ ಹಾಗಾಗಿ ಒಂದು ಇದೆಲ್ಲ ಎಲ್ಲೋ ಒಂದು ಕಂಟ್ರೋಲ್ ಆಗ್ತಿರುತ್ತೆ. 12 ಡಿಸೆಂಬರ್ದು ನೋಡೋಣ ಏನಾಗಿದೆ ಅಂತ. 12 ಡಿಸೆಂಬರ್ 5 ನಿಮಿಷಕ್ಕೆ ಹೋಗ್ಬೇಕು ನಾನು.
ಫಸ್ಟ್ 5 ಮಿನಿಟ್ಸ್ ಹೇಳಿದ್ದೆ ಇಂಟ್ರಾಡೇ ಪ್ಲೇಯರ್ಸ್ಗೆ. ಇಲ್ಲಿ ಸಪೋರ್ಟ್ ತೊಗೊಳ್ತಿದೆ, ನನಗೆ ಎಂಟ್ರಿ ಇಲ್ಲೇ ಸಿಗುತ್ತೆ. ಎಂಟ್ರಿ ಸಿಕ್ಕಿದ್ದು ನೆಕ್ಸ್ಟ್ ಹಾಗೆ ಹೋಗ್ಬಿಡುತ್ತೆ. 1757ರಿಂದ ಆಲ್ಮೋಸ್ಟ್ 60-70 ರೂಪಾಯಿ ಸಿಕ್ಕಿದೆ 2 ದಿವಸಕ್ಕೆ. ಸೊ ಫಸ್ಟ್ ಡೇ ತೊಗೊಂಡ್ರು ಆಲ್ಮೋಸ್ಟ್ 20 ರುಪೀಸ್ ಸಿಕ್ಕಿದೆ. ಸೊ 5 ರುಪೀಸ್ ನಿಮಗೆ ಆಪ್ಷನಲ್ಲಿ ಮೂಮೆಂಟ್ ಸಿಕ್ಕಿರುತ್ತೆ ಹೆಚ್ಚು ಕಮ್ಮಿ, 5 to 10 ರುಪೀಸ್ ರೇಂಜು. ಎಕ್ಸಾಕ್ಟಾಗಿ ನಾನು ಕಂಡುಹಿಡಿಯೋಕ್ಕಾಗಲ್ಲ ಈಗ, ಯಾಕಂದರೆ ಪಾಸ್ಟ್ ಡೇಟಾ ಸಿಗಲ್ಲ ಆಪ್ಷನಲ್ಲಿ. ಹಾಗಾಗಿ ಒಂದು ಚೆನ್ನಾಗಿ ಬಂದಿರುತ್ತೆ. ಸೊ ಯಾವುದಾದ್ರೂ ಇನ್ನು ಇದೇ ಸ್ಟಾಕ್ ಮೇಲೆ ಒಂದು ಓಪನ್ ಇಸ್ ಈಕ್ವಲ್ ಟು ಲೋ ತೋರಿಸ್ತೀನಿ ಬಂದಿರೋದು ಇವಾಗ. ಇಲ್ಲ ಕಂಡೀಷನಲ್ಲೇ ಹಾಕೋಣ, ಲೋ ಹೈ ಕಡೆನೇ ಬರ್ತಾ ಇದೆ ಜಾಸ್ತಿ. ಸೊ ನನಗೆ ಲೋ ಮಾತ್ರ ಎನೇಬಲ್ ಮಾಡೋಣ. ಜನವರಿ 28ನೇ ತಾರೀಕು ಹೋಗೋಣ, ನೋಡೋಣ ಏನಾಗಿದೆ ಅಂತ. ಬಜಾಜ್ ಸಿ ಜಿ ಪವರ್ ನೋಡೋಣ ಏನಾಗಿದೆ ಅಂತ. 28ನೇ ತಾರೀಕು 27ನೇ ತಾರೀಕು ನಾನು ಡೇಟಾ ಹಾಕೊಬೇಕು. ಗೋ ಟು 27ನೇ ತಾರೀಕು ಡೇಟಾ ಹಾಕೊಬೇಕು. 26 ರಜಾ ಇತ್ತು. 27 ಜನವರಿ. ಇದು ನನ್ನ ರೆಫರೆನ್ಸ್ಗೆ. ಇದು ಹಿಂದಿಂದು ನೆಕ್ಸ್ಟ್ ದಿವಸದ್ದು 28 ನಾನು ಟ್ರೇಡ್ ತೊಗೊಳೋ ದಿವಸ. 5 ನಿಮಿಷಕ್ಕೆ ಬಂತೀನಿ. 28 ಜನವರಿ. ಯಾವಾಗ ಇದೊಂದು ಬ್ರೇಕ್ ಆಗುತ್ತೆ ಇದು ಸಹಿತ ಮಾರ್ಕ್ ಮಾಡ್ಕೊಬೇಕು. ನಾನು ಟ್ರೇಡ್ ತೊಗೊಳಕ್ಕೆ ಇದು ಇಂಪಾರ್ಟೆಂಟು. ಸೊ ನನಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಇದಾಗೆ ಆಗ್ತವೆ. ಸೊ ಅದರಿಂದ ಮೇಲೆ ಹೋಗಿದ್ದು ಖಂಡಿತವಾಗಿ ಅಲ್ಲೋಗಿ ಟಚ್ ಆಗಿ ಮತ್ತೆ ಅಲ್ಲೇ ಒಂದು ಕೊಡುತ್ತೆ ನೆಕ್ಸ್ಟ್ ಡೇ ಆದಮೇಲೆ, 2 ದಿವಸ ಆದಮೇಲೆ. ಮತ್ತೆ ಅಲ್ಲಿಂದ ಒಂದು ಬಿಗ್ ಮೂವ್ಮೆಂಟ್ ಕೊಟ್ಟಿದೆ. ಯಾವಾಗ ಇದು ಕಂಡೀಷನ್ ನೀವು ಸ್ವಿಂಗ್ ಟ್ರೇಡ್ಗೆ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದಂಗೆ ಒಂದು ಲಿಸ್ಟ್ ಒಂದು 3-4 ದಿವಸದ ಇಟ್ಕೊಂಡ್ರೆ ನೋಡಿ, ಇಲ್ಲಿ ಸ್ವಿಂಗ್ ಥರ ಏನಾದರೂ ಸಿಕ್ಕಿದ್ರೆ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತಿದ್ದು. ಸೊ ಇಲ್ಲಿ 30ಗೆ ನೀವೇನು ಎಂಟ್ರಿ ತೊಗೊಂಡಿದ್ರಿ ಸಿ ಜಿ ಪವರಲ್ಲಿ 556 ಸಮಥಿಂಗ್ ಇತ್ತು. ಇವತ್ತು ಆಲ್ಮೋಸ್ಟ್ 800 ಹತ್ರ ಇದೆ, 840. ಸೊ ಹಾಗಾಗಿ 813 ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಒಂದು ಈ ಥರ ಸ್ವಿಂಗ್ ಸಿಗುತ್ತಾ ನೋಡಬೇಕು. ನೋಡಿ ಅವತ್ತು ಸಿಕ್ಕಿದ್ದು 30th ಒಂದು ರೀಟೆಸ್ಟ್ ಆಗಿ ಅಲ್ಲಿಂದ ಮೇಲ್ ಹೋಗಿದೆ, ಎಲ್ಲೂ ವಾಪಸ್ ಬಂದಿಲ್ಲ ಕೆಳಗಡೆ. ಸೊ ಹಾಗಾಗಿ ನೋಡ್ತಾ ಇರಬೇಕು ಏನೇನಾಗಿದೆ ಅಂತ. ಓಪನ್ ಈಸ್ ಈಕ್ವಲ್ ಟು ಹೈ ಲೋ ಇಂಪಾರ್ಟೆಂಟ್ ಆಗ್ತವೆ ನೋಡಿ. ಇದ್ರ ಪ್ರಕಾರನೇ ಒಂದು ಲೋ ಫಾರ್ಮ್ ಆಗಿ ಕಂಪ್ಲೀಟ್ ಓಪನಲ್ಲೇ ಲೋ ಕೊಟ್ಟು ಅದರಿಂದ ಮೇಲ್ ಹೋಯ್ತು. ಆ್ಯಕ್ಚುಲಿ ಇದು ಟಚ್ ಆಗ್ತಾ ಕೆಳಗಡೆ ಬಂತು, ಆಮೇಲೆ ಮೇಲ್ ಹೋಯ್ತದು. ಪ್ರೀವಿಯಸ್ ಕ್ಲೋಸಿಂಗಿಂತ ಕೆಳಗಡೆ ಹೋಯ್ತು ಅಂದರೆ ಓಪನ್ ಈಸ್ ಈಕ್ವಲ್ ಟು ಲೋ ಇದರ ಕಂಡೀಷನ್ ಬರ್ತವೆ. ಹಾಗಾಗಿ ಇಲ್ಲಿಂದ ಇಲ್ಲಿ ಹೋಗಿ ಒಂದು ಕ್ರಿಯೇಟ್ ಆಗಿರುವಂಥದ್ದು. ಸೊ ಯಾವ ಸೈಡ್ ಬೇಕಾಗುತ್ತೆ ನೀವು ಯಾವ ಥರ ವರ್ಕ್ ಮಾಡ್ತೀರಾ ಎಂಟ್ರಿಗೆ, ಬೇಸ್ಡ್ ಆನ್ EMA, ಬೇಸ್ಡ್ ಆನ್ VWAP, ಬೇಸ್ಡ್ ಆನ್ ಸೂಪರ್ ಟ್ರೆಂಡ್ ಹೆಂಗೆ ತೊಗೊಳ್ತೀರೋ ಅದ್ರ ಮೇಲೆ ತೊಗೊಂಡ್ರು ನೋಡಿ. 557ಇಂದ ಆಲ್ಮೋಸ್ಟ್ ಒಂದು ದಿವಸದಲ್ಲೇ ಹೈಯೆಸ್ಟು 593 ತನಕ ಹೋಗಿದೆ. ಸೊ ಅಥವಾ ಇಲ್ಲಿ 580 ತನಕ ಆಲ್ಮೋಸ್ಟ್ 30 ರುಪೀಸು. ಸೊ ಈ ಥರ ಓಪನ್ ಈಸ್ ಈಕ್ವಲ್ ಟು ಹೈ, ಓಪನ್ ಈಸ್ ಈಕ್ವಲ್ ಟು ಲೋ ಕಂಡೀಷನ್ ಹಾಕ್ಕೊಂಡು ಸಿಂಪಲ್ಲು ನಾನು ನೋಡ್ದಂಗೆ ನಿಮ್ಗೆ ಏನು ಗೊತ್ತಾಗಿಲ್ಲ ಅಂದರೆ ಇದು ಕೊಡಿ. ಈ ಥರ ಡೈಲಿ ಓಪನ್ ಈಕ್ವಲ್ಸ್ ಡೈಲಿ ಹೈ ಪಾಸ್, ಯು ಶುಡ್ ಬಿ ಪಾಸಿಂಗ್ ಎನಿ ಒನ್ ಕಂಡೀಷನ್. ಓಪನ್ ಈಸ್ ಈಕ್ವಲ್ ಟು ಲೋ, ಡೈಲಿ ಲೋ. ಸೊ ನೀವೇನಾದರೂ ಡೈಲಿ ಕಂಡೀಷನ್ ಬದಲು 1 hour 4 hours ಟೈಮ್ ಫ್ರೇಮಲ್ಲಿ ಮತ್ತೆ ಇನ್ ಬಿಟ್ವೀನ್ ಏನಾದರೂ ಟ್ರೇಡ್ ತೊಗೊಳಕ್ಕೆ ಏನಾದರೂ ಬೇಕು ಅಂದರೆ ಅದು ಕಂಡೀಷನ್ ಚೇಂಜ್ ಮಾಡ್ಬೋದು. ಬಟ್ ನಾನು ಸಜೆಸ್ಟ್ ಮಾಡೋದು ಇನ್ ದ ಬಿಗಿನಿಂಗ್ 920 930 ಈ ರೇಂಜಲ್ಲಿ ನೀವು ಟ್ರೇಡ್ ತೊಗೊಂಡ್ರೆ ನಿಮಗೆ ಸೇಫಾಗಿ ಎಕ್ಸಿಟ್ ಆಗೋಕ್ಕೆ ಈಸಿ ಸಿಗುತ್ತೆ. ಮಧ್ಯದಲ್ಲಿ ಎಲ್ಲ ಎಂಟ್ರಿ ತೊಗೊಂಡ್ರೆ
ಟ್ರೇಡ್ ಸಿಗಲ್ಲ. ಸೊ ಮತ್ತೆ ಇನ್ನೊಂದು ಮಾಹಿತಿಗಳು, ಹೊಸ ಹೊಸ ವಿಷಯಗಳೊಂದಿಗೆ, ವಿಚಾರಗಳೊಂದಿಗೆ ಬರ್ತಿರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕಾಮೆಂಟ್ಸ್ ಮಾಡೋದು ಮರಿಬೇಡಿ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳು, ಆ್ಯಕ್ಚುಲಿ ವೆರಿ ಸಿಂಪಲ್ ಟಾಪಿಕ್. ಸೊ ದುಡ್ಡು ಮಾಡೋಕ್ಕೆ ಏನೇನೋ ಹೆಜ್ಜು ಗಿಜ್ಜೆಲ್ಲ ಮಾಡ್ತೀರಾ, ಹೆಜ್ ಮಾಡೋ ಅಗತ್ಯನೇ ಇಲ್ಲ. ಒಂದು ಡೈರೆಕ್ಷನ್ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.